ಇವಾಗೆಲ್ಲ ಓಕೆ, ಯಾವ ಹೀರೋ ಹೆಸರನ್ನ ಫ್ಯಾನ್ಸ್ ನಿಮಗೆ ಮೆಸೇಜ್ ಮಾಡ್ತಾ ಇರೋದು? ಇಂಥವ್ರು ಮಾಡ್ತೀರಾ ಓಕೆ, ಬಟ್ ಯಾರು? ಕರೆಕ್ಟ್ ಆಗಿ ಹೇಳ್ತೀನಿ, ನೀವು ಪ್ರಶ್ನೆ ಕರೆಕ್ಟ್ ಆಗಿದೆ. ನಾನು ತುಂಬಾ ಗೌರವಿಸುವಂತ, ನಾನು ತುಂಬಾ ಪ್ರೀತಿಸುವಂತ ದರ್ಶನ್ ಸರ್ ಫ್ಯಾನ್ಸ್ ಕೆಲವರು ಫೇಕ್ ಪೇಜ್ ಇಟ್ಕೊಂಡ್ರವರು. ದರ್ಶನ್ ಸರ್ ಅಲ್ಲ, ಅವ್ರ ಟೀಮ್ ಅವರು ಅಲ್ಲ, ಅವರ ಹೆಸರಲ್ಲಿ ಕೆಲವು ಫೇಕ್ ಪೇಜ್ ಯಾರು ಮಾಡ್ಕೊಂಡಿದ್ದಾರೆ ಆ ಯೋಗ್ಯರು ಅದು ಮಾಡ್ತಾ ಇದ್ದಾರೆ. ಯಾರೆಲ್ಲ ಮಾಡ್ತಾ ಇದ್ದಾರೆ, ನಾನು ಹೇಳಿದ್ದವ್ರಿಗೆ ನೆಟ್ಟಿಗೆ ಇದು ಸರಿಯಾಗಿ ಇದು ಮಾಡೋಕ್ಕೆ ಬರಲ್ಲ ಅಂತಲೂ ಹೇಳಿದ್ದೆ. ಅದನ್ನ ಇಟ್ಕೊಂಡು 1 ವರ್ಷದಿಂದ ಮಾಡ್ಕೊಂಡಿದ್ದಾರೆ, ಇನ್ನೂ ಆಗ್ತಾನೆ ಇದ್ದಾವೆ. ನಾನು ಹೇಳೋದಿಷ್ಟೇ, ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ, ಡೈರೆಕ್ಟ್ ಯಾರು ಮಾಡಿರ್ತೀರೋ ಅವ್ರಿಗೆ ಡೈರೆಕ್ಟ್ ಪೊಲೀಸ್ ನೋಟಿಸ್ ಹೋಗುತ್ತೆ. ನಿಮ್ಮ ಅಕೌಂಟ್ ಯಾರು ಮಾಡ್ತೀರೋ ಅವ್ರಿಗೆ ನೋಟಿಸ್ ಹೋಗುತ್ತೆ, ನೀವು ಅರೆಸ್ಟ್ ಆಗ್ತೀವಿ. ಈಗ ಆಲ್ರೆಡಿ 6 ಜನ ಆಗಿದ್ದಾರೆ. ಆ ವಿಡಿಯೋಗಳು ನೋಡ್ತೀರಾ? ಯಾರು ಆಗಿದ್ದಾರೆ ಕ್ಷಮೆ ಕೇಳಿ ನೋಡ್ತೀರಾ? ಕೆಲವರು ಹೋಗಿ ತಪ್ಪಾಗೋಯ್ತು ಸರ್, ನಾವು ತುಂಬಾ ತಪ್ಪು ಮಾಡ್ಬಿಟ್ಟು ನಿಮ್ಮ ವಿಚಾರದಲ್ಲಿ, ದಯವಿಟ್ಟು ನಿಮ್ಗೆಲ್ಲ ಇದು ಮಾಡಿದ್ವಿ ಸರ್, ನಿಮ್ಮ ಸಿನಿಮಾ ಎಲ್ಲ ನೋಡಿದ್ವಿ, ಹಿಂಗೆ ಮಾಡ್ಬಿಟ್ವಿ ಸರ್ ಅಂತ. ಒಂದಲ್ಲ 100 ತೋರಿಸ್ತೀನಿ ಸರ್. ಸೊ ದಯಮಾಡಿ ನಿಮ್ಮನ್ನ ಎಲ್ಲರನ್ನೂ ಕ್ಷಮೆ ಕೇಳ್ತೀನಿ. ನಿಮ್ಮನ್ನ ನನ್ನ ಅಂದ್ರೆ ತೇಜೋವಧೆಗೆ ಯಾವುದೇ ತರ ಡ್ಯಾಮೇಜ್ ಆದ್ರೆ ಅದಕ್ಕಷ್ಟೇ ನಿರ್ಬಂಧ. ನಿಮ್ಮನ್ನ ಡ್ಯಾಮೇಜ್ ಮಾಡಿ ಆಗ್ಬೇಕು. ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ, ಅದಕ್ಕೇನೋ ಡ್ಯಾಮೇಜ್ ವೈಯಕ್ತಿಕವಾಗಿ ಏನೋ ಮಾಡಿದ್ರೆ ಅಂಥದಕ್ಕಷ್ಟೇ ನಿರ್ಬಂಧ. ನಿಮ್ಮ ಮೇಲೆ ನಿರ್ಬಂಧ ಹಾಕ್ಸಿ ನಾವು ಏನು ಮಾಡೋಣ ಸರ್? ನಿಮ್ಮಿಂದ ಅನ್ನ ತಿಂತಾ ಇದ್ದೀವಿ ಅಂದಾಗ ಅವ್ನು ಯಾವ ಕಲಾವಿದ ಅಷ್ಟೇ ಏನ್ರಿ ಮೀಡಿಯಾ ಅಂದರೆ, ನಾನು ಅದೇ ಹೇಳೋದು, ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ. ಯಾಕೆಂದ್ರೆ ನಿಮ್ಮಿಂದ ನಾವು ಅನ್ನ ತಿಂತೀವಿ, ಯಾರೇ ಹೇಳಿದ್ರು ಅಷ್ಟೇ. ಈ ಮಾತು ನಾನು ಹೇಳ್ತೀನಿ. ಅಂತ ಕಿರೀಟನ ವಿಧಿ ಇಲ್ಲದೆ ಇಂಜೆಕ್ಷನ್ ತಂದದಕ್ಕೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು.